ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಅಪ್ಪು ಪಾಟೀಲರು ನೀಡಿರುವಂತಹ ಕನ್ನಡ ವ್ಯಾಕರಣದ ನೋಟ್ಸನ್ನು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಅಪ್ಪು ಪಾಟೀಲರ ಇಮೇಲ್ ID appu13patil@gmail.com. ಇವರ ಫೋನ್ ನಂಬರ್ 7353309032. ಸೊ ಇವಾಗ ಕನ್ನಡ ವ್ಯಾಕರಣದ ನೋಟ್ಸನ್ನು ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 34 ಮತ್ತು ಯೋಗವಾಹಕಗಳು 2. ಹ್ರಸ್ವ ಸ್ವರಗಳು 6. ಅವುಗಳೆಂದರೆ ಅ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳೆಂದರೆ ಆ, ಈ, ಉ, ಎ, ಐ, ಓ, ಔ. ಒಟ್ಟು 7 ದೀರ್ಘ ಸ್ವರಗಳು. ವರ್ಗೀಯ ವ್ಯಂಜನಗಳು ಒಟ್ಟು 25. ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳೆಂದರೆ ಕ, ಚ, ಟ, ತ, ಪ ಇದರ ವರ್ಗಗಳು ಮತ್ತು ಅವರ್ಗೀಯ ವ್ಯಂಜನಗಳೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಸಂಧಿಗಳು. ಕನ್ನಡ ಸಂಧಿಯಲ್ಲಿ ಒಟ್ಟು 3 ವಿಭಾಗಗಳಿವೆ. ಅವುಗಳೆಂದರೆ ಲೋಪಸಂಧಿ, 2ನೇದು ಆಗಮ ಸಂಧಿ, 3ನೇದು ಆದೇಶ ಸಂಧಿ. ಸಂಸ್ಕೃತ ಸಂಧಿಗಳೆಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿಸಂಧಿ, ಯಣಸಂಧಿ, ಜಸ್ವ ಸಂಧಿ, ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ. ಲೋಪಸಂಧಿ. ಸ್ವರಲೋಪ ಸಂಧಿ. ಇದಕ್ಕೆ ಉದಾಹರಣೆ ಎಂದರೆ ಊರು ಪ್ಲಸ್ ಊರು, ಊರೂರು. ಇದರಲ್ಲಿ ಉ ಪ್ಲಸ್ ಊ, ಇದರಲ್ಲಿ ಊ ಲೋಪ ಇದೆ. ದೇವರು ಅದಿಕ್ ಇಂದ, ದೇವರಿಂದ. ಇದರಲ್ಲಿ ಊ ಮತ್ತು ಈ ಇರುವುದರಿಂದ ಊ ಲೋಪವಿದೆ. ಕಲಿಯದೆ ಅದಿಕ್ ಇರು, ಕಲಿಯದಿರು. ಇದರಲ್ಲಿ ಎ ಅದಿಕ್ ಈ ಬರುವುದರಿಂದ ಇದರಲ್ಲಿ ಎ ಲೋಪವಿದೆ. ಅವಳ ಅದಿಕ್ ಊರು, ಅವಳೂರು. ಇದರಲ್ಲಿ ಅ ಅದಿಕ್ ಊ ಬರುವುದರಿಂದ ಅ ಲೋಪವಿದೆ. 2ನೆಯ ಕನ್ನಡ ಸಂಧಿ ಅಂದರೆ ಆಗಮ ಸಂಧಿ. ಯ ಅಥವಾ ವಕಾರವು ಆಗಮವಾಗುತ್ತದೆ. ಆಗಮ ಸಂಧಿಗೆ ಉದಾಹರಣೆಗಳೆಂದರೆ ಮನೆ ಅದಿಕ್ ಅಲ್ಲಿ, ಮನೆಯಲ್ಲಿ. ಇದರಲ್ಲಿ ಎ ಅದಿಕ್ ಅ = ಯ, ಇದರಲ್ಲಿ ಯಕಾರ ಆಗಮ. ಪುಸ್ತಕ ಅದಿಕ್ ಅನ್ನು, ಪುಸ್ತಕವನ್ನು. ಅ ಅದಿಕ್ ಅ, ಇಲ್ಲಿ ವಕಾರ ಆಗಮ. ಗಿರಿ ಅದಿಕ್ ಅನ್ನು, ಗಿರಿಯನ್ನು. ಇಲ್ಲಿ ಈ ಅದಿಕ್ ಅ, ಯಕಾರ ಆಗಮ. ಮಗು ಅದಿಕ್ ಇಗೆ, ಮಗುವಿಗೆ. ಇಲ್ಲಿ ಉ ಅದಿಕ್ ಈ, ಇಲ್ಲಿ ವಕಾರ ಆಗಮವಾಗುತ್ತದೆ. ಆದೇಶ ಸಂಧಿ. ಕ, ತ, ಪಗಳಿಗೆ ಗ, ದ, ಬಗಳು ಆದೇಶವಾಗುತ್ತದೆ. ಉದಾಹರಣೆ ಅಂದರೆ ಹೊಸ ಅದಿಕ್ ಕನ್ನಡ, ಹೊಸಗನ್ನಡ. ಇಲ್ಲಿ ಅ ಅದಿಕ್ ಕ = ಗ ಆದೇಶವಾಗುತ್ತದೆ. ಬೆಟ್ಟ ಅದಿಕ್ ತಾವರೆ, ಬೆಟ್ಟದಾವರೆ. ಇಲ್ಲಿ ಅ ಅದಿಕ್ ತ, ಇಲ್ಲಿ ದ ಆದೇಶವಾಗುತ್ತದೆ. ಕಣ್ ಅದಿಕ್ ಪನಿ = ಕಂಬನಿ. ಇಲ್ಲಿ ಅ ಅದಿಕ್ ಪ = ಬ ಆದೇಶವಾಗುತ್ತದೆ. ಎಳೆ ಅದಿಕ್ ಕರು, ಎಳೆಗರು. ಇಲ್ಲಿ ಎ ಅದಿಕ್ ಕ = ಗ ಆದೇಶವಾಗುತ್ತದೆ. ಮೈ ಅದಿಕ್ ತೊಳೆ, ಮೈದೊಳೆ. ಇಲ್ಲಿ ಎ ಅದಿಕ್ ತ = ದ ಆದೇಶವಾಗುತ್ತದೆ. ಬೆನ್ ಅದಿಕ್ ಪತ್ತು, ಬೆಂಬತ್ತು. ಇಲ್ಲಿ ಅ ಅದಿಕ್ ಪ = ಬ ಆದೇಶವಾಗುತ್ತದೆ. ಲೋಪ ಮತ್ತು ಆಗಮ ಸಂಧಿಗಳು ಕನ್ನಡದ ಸ್ವರ ಸಂಧಿಗಳಾಗಿದ್ದು, ಆದೇಶ ಸಂಧಿಯು ಕನ್ನಡದ ವ್ಯಂಜನ ಸಂಧಿಯಾಗಿದೆ. ಇವಾಗ ಸಂಸ್ಕೃತ ಸಂಧಿಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಮೊದಲನೆಯದು ಸವರ್ಣ ದೀರ್ಘ ಸಂಧಿ. ಸವರ್ಣ ಅಧಿಕ್ ಸವರ್ಣ = ದೀರ್ಘವರ್ಣ. ಇದಕ್ಕೆ ಉದಾಹರಣೆಗಳೆಂದರೆ
ದೇವ ಅಧಿಕ್ ಆಲಯ ದೇವಾಲಯ. ಇಲ್ಲಿ ಅ ಅಧಿಕ್ ಆ ಇಸ್ ಈಕ್ವಲ್ ಟು ಆ. ಕವಿ ಅಧಿಕ್ ಇಂದ್ರ ಕವೀಂದ್ರ. ಇಲ್ಲಿ ಇ ಅಧಿಕ್ ಇ ಇಸ್ ಈಕ್ವಲ್ ಟು ಇ ಆಗತ್ತೆ. ಸುರ ಅಧಿಕ್ ಅಸುರ ಸುರಾಸುರ. ಇಲ್ಲಿ ಅ ಅಧಿಕ್ ಅ ಇಸ್ ಈಕ್ವಲ್ ಟು ಆ ಆಗತ್ತೆ. ಲಕ್ಷ್ಮಿ ಅಧಿಕ್ ಈಶ ಇಸ್ ಈಕ್ವಲ್ ಟು ಲಕ್ಷ್ಮೀಶ. ಇಲ್ಲಿ ಇ ಅಧಿಕ್ ಇ ಇಸ್ ಈಕ್ವಲ್ ಟು ಇ ಆಗತ್ತೆ. ಗಿರಿ ಅಧಿಕ್ ಈಶ ಇಸ್ ಈಕ್ವಲ್ ಟು ಗಿರೀಶ. ಇಲ್ಲಿ ಇ ಅಧಿಕ್ ಇ ಇಸ್ ಈಕ್ವಲ್ ಟು ಇ ಆಗತ್ತೆ. ಮುಂದಿನದು ಗುಣಸಂಧಿ. ಅ ಅಥವಾ ಆ ಅಧಿಕ್ ಇ ಅಥವಾ ಇ ಇಸ್ ಈಕ್ವಲ್ ಟು ಎ ಆಗತ್ತೆ. ಅ ಅಥವಾ ಆ ಅಧಿಕ್ ಉ ಅಧಿಕ್ ಉ ಇಸ್ ಈಕ್ವಲ್ ಟು ಓ ಆಗತ್ತೆ. ಇದಕ್ಕೆ ಉದಾಹರಣೆ ಅಂದರೆ ದೇವ ಅಧಿಕ್ ಇಂದ್ರ ದೇವೇಂದ್ರ. ಅ ಅಧಿಕ್ ಇ ಇಸ್ ಈಕ್ವಲ್ ಟು ಎ ಆಗತ್ತೆ. ಚಂದ್ರ ಅಧಿಕ್ ಉದಯ ಚಂದ್ರೋದಯ. ಇಲ್ಲಿ ಅ ಅಧಿಕ್ ಉ ಇಸ್ ಈಕ್ವಲ್ ಟು ಓ ಆಗತ್ತೆ. ಮಹಾ ಅಧಿಕ್ ಉತ್ಸವ ಮಹೋತ್ಸವ. ಇದರಲ್ಲಿ ಆ ಅಧಿಕ್ ಉ ಇಸ್ ಈಕ್ವಲ್ ಟು ಓ ಆಗತ್ತೆ. ಮಹಾ ಅಧಿಕ್ ಈಶ ಮಹೇಶ. ಇಲ್ಲಿ ಆ ಅಧಿಕ್ ಇ ಸಮಚಿಹ್ನೆ ಎ ಆಗತ್ತೆ. ರಾಜ ಅಧಿಕ್ ಋಷಿ ರಾಜಶ್ರೀ. ಇದರಲ್ಲಿ ಅ ಅಧಿಕ್ ರು ಅರ್ ಆಗತ್ತೆ. ಮಹಾ ಅಧಿಕ್ ಋಷಿ ಮಹರ್ಷಿ. ಇದರಲ್ಲಿ ಆ ಅಧಿಕ್ ರು ಇಸ್ ಈಕ್ವಲ್ ಟು ಅರ್ ಆಗತ್ತೆ. ಮುಂದನೆಯದು ವೃದ್ಧಿಸಂಧಿ. ಇದರಲ್ಲಿ ಅ ಅಥವಾ ಆ ಅಧಿಕ್ ಎ ಅಥವಾ ಐ ಇಸ್ ಈಕ್ವಲ್ ಟು ಐ ಆಗತ್ತೆ. ಅ ಅಥವಾ ಆ ಅಧಿಕ್ ಓ ಅಥವಾ ಔ ಇಸ್ ಈಕ್ವಲ್ ಟು ಔ ಆಗತ್ತೆ. ಸೊ ಇದಕ್ಕೆ ಉದಾಹರಣೆಗಳನ್ನು ನೋಡೋಣ. ಲೋಕ ಅಧಿಕ್ ಏಕ ಲೋಕೈಕ. ಇದರಲ್ಲಿ ಅ ಅಧಿಕ್ ಎ ಇಸ್ ಈಕ್ವಲ್ ಟು ಐ ಆಗಿದೆ. ಮಹಾ ಅಧಿಕ್ ಔದಾರ್ಯ ಮಹೋದಾರ್ಯ. ಇದರಲ್ಲಿ ಆ ಅಧಿಕ್ ಔ ಇಸ್ ಈಕ್ವಲ್ ಟು ಔ ಆಗಿದೆ. ಜನ ಅಧಿಕ್ ಐಕ್ಯ ಜನೈಕ್ಯ. ಇದರಲ್ಲಿ ಅ ಅಧಿಕ್ ಐ ಇಸ್ ಈಕ್ವಲ್ ಟು ಐ ಆಗಿದೆ. ಜಲ ಅಧಿಕ್ ಓಫ ಜಲೌಫ. ಇದರಲ್ಲಿ ಅ ಅಧಿಕ್ ಓ ಇಸ್ ಈಕ್ವಲ್ ಟು ಔ ಆಗಿದೆ. ಮುಂದಿನ ಸಂಧಿ ಎಣಸಂಧಿ. ಇದರಲ್ಲಿ ಇ ಅಧಿಕ್ ಅಸವರ್ಣ ಇಸ್ ಈಕ್ವಲ್ ಟು ಯ ಆಗತ್ತೆ. ಉ ಅಥವಾ ಉ ಅಧಿಕ್ ಅಸವರ್ಣ ವ ಆಗತ್ತೆ. ಇದಕ್ಕೆ ಉದಾಹರಣೆಗಳೆಂದರೆ ಅತಿ ಅಧಿಕ್ ಅಂತ ಅತ್ಯಂತ. ಇಲ್ಲಿ ಇ ಅಧಿಕ್ ಅ ಇಸ್ ಈಕ್ವಲ್ ಟು ಯ ಆಗತ್ತೆ. ಗುರು ಅಧಿಕ್ ಆಜ್ಞೆ ಗುರುವಾಜ್ಞೆ. ಇದರಲ್ಲಿ ಉ ಅಧಿಕ್ ಆ ಇಸ್ ಈಕ್ವಲ್ ಟು ವ ಆಗತ್ತೆ. ಪಿತೃ ಅಧಿಕ್ ಅರ್ಥ ಪಿತ್ರಾರ್ಥ. ಇದರಲ್ಲಿ ರು ಅಧಿಕ್ ಅ ಇಸ್ ಈಕ್ವಲ್ ಟು ರ ಬರುತ್ತೆ. ಕೋಟಿ ಅಧಿಕ್ ಅಧಿಶ ಕೋಟ್ಯಾಧೀಶ. ಇದರಲ್ಲಿ ಇ ಅಧಿಕ್ ಅ ಇಸ್ ಈಕ್ವಲ್ ಟು ಯ ಆಗತ್ತೆ. ಪ್ರತಿ ಅಧಿಕ್ ಉತ್ತರ ಪ್ರತ್ಯುತ್ತರ. ಇದರಲ್ಲಿ ಇ ಅಧಿಕ್ ಉ ಇಸ್ ಈಕ್ವಲ್ ಟು ಯ ಆಗತ್ತೆ. ಅತಿ ಅಧಿಕ್ ಆಶಾ ಅತ್ಯಾಶೆ. ಅತಿ ಅಧಿಕ್ ಆಶೆ ಅತ್ಯಾಶೆ. ಇದರಲ್ಲಿ ಇ ಅಧಿಕ್ ಆ ಇಸ್ ಈಕ್ವಲ್ ಟು ಯ ಆಗತ್ತೆ. ಮನು ಅಧಿಕ್ ಆದಿ ಮನ್ವಾದಿ. ಇದರಲ್ಲಿ ಉ ಅಧಿಕ್ ಆ ಇಸ್ ಈಕ್ವಲ್ ಟು ವ ಆಗತ್ತೆ. ವಧು ಅಧಿಕ್ ಅನ್ವೇಷಣೆ ವದಾನ್ವೇಷಣೆ. ಇದರಲ್ಲಿ ಉ ಅಧಿಕ್ ಅ ಇಸ್ ಈಕ್ವಲ್ ಟು ವ ಆಗತ್ತೆ. ಕರ್ತೃ ಅಧಿಕ್ ಅರ್ಥ ಕರ್ತರ್ತ್ರ. ಇದರಲ್ಲಿ ರು ಅಧಿಕ್ ಅ ಇಸ್ ಈಕ್ವಲ್ ಟು ರ ಆಗತ್ತೆ. ಮೇಲಿನ 4 ಸಂಧಿಗಳು ಸಂಸ್ಕೃತದ ಸ್ವರ ಸಂಧಿಗಳಾಗಿವೆ. ಈಗ ಜಸ್ವ ಸಂಧಿ ಅದರ ಬಗ್ಗೆ ಕುರಿತಾಗಿ ನೋಡೋಣ. ಕ ಚ ತ ಪ ಅಧಿಕ್
ಯಾವುದೇ ವರ್ಣ ಗ, ಜ, ಡ, ದ, ಬ ಆಗತ್ತೆ. ಇದಕ್ಕೆ ಉದಾಹರಣೆಗಳೆಂದರೆ ದಿಕ್ ಅದಿಕ್ ಅಂತ ದಿಗಂತ, ಕ = ಗ ಆಗತ್ತೆ. ಶತ್ ಅಧಿಕ್ ಆನಂದ ಶದಾನಂದ, ಶತ್ ಅಧಿಕ್ ಆನನ ಷಡಾನನ, ಇದರಲ್ಲಿ ಟ = ಡ ಆಗತ್ತೆ. ಸತ್ ಅಧಿಕ್ ಆನಂದ ಸದಾನಂದ, ಇದರಲ್ಲಿ ತ = ದ ಆಗತ್ತೆ. ಮುಂದನೆಯ ಸಂಧಿ ಶುತ್ವ ಸಂಧಿ. ಇದಕ್ಕೆ ಉದಾಹರಣೆಗಳೆಂದರೆ ಪಯಸ ಅಧಿಕ್ ಶಯನ ಪಯಶಯನ, ಮನಸ್ ಅಧಿಕ್ ಚಂಚಲ ಮನಶ್ಚಂಚಲ, ಶರತ್ ಅಧಿಕ್ ಚಂದ್ರ ಶರಶ್ಚಂದ್ರ, ಜಗತ್ ಅಧಿಕ್ ಜ್ಯೋತಿ ಜಗಜ್ಯೋತಿ, ಸತ್ ಅಧಿಕ್ ಜನ ಸಜ್ಜನ, ಸತ್ ಅಧಿಕ್ ಚಿತ್ರ ಸಚ್ಚಿತ್ರ. ಅನುನಾಸಿಕ ಸಂಧಿ. ಇದಕ್ಕೆ ಉದಾಹರಣೆಗಳೆಂದರೆ ವಾಕ್ ಅಧಿಕ್ ಮಯ ವಾಂಗ್ ಅಧಿಕ್ ಮಯ ವಾಂಗ್ಮಯ, ಶತ್ ಅಧಿಕ್ ಮುಖ ಷಣ್ ಅಧಿಕ್ ಮುಖ ಷಣ್ಮುಖ, ಸತ್ ಅಧಿಕ್ ಮಾನ, ಇದಕ್ಕೆ ಅನುನಾಸಿಕವಾಗಿ ಸನ್ ಅಧಿಕ್ ಮಾನ ಸನ್ಮಾನ ಆಗತ್ತೆ. ಚಿತ್ ಅಧಿಕ್ ಮಯ, ಅನುನಾಸಿಕವಾಗಿ ಚಿನ್ ಅಧಿಕ್ ಮಯ ಚಿನ್ಮಯವಾಗತ್ತೆ. ನಾಮಪದಗಳು. ನಾಮಪದದ ಮೂಲರೂಪ ಪ್ರಕೃತಿ. ಕ್ರಿಯಾಪದದ ಮೂಲರೂಪ ಧಾತು. ಸಹಜನಾಮ ಪ್ರಕೃತಿಗಳೆಂದರೆ ವಸ್ತುವಾಚಕಗಳು, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆಯ ವಾಚಕಗಳು, ಭಾವನಾಮಗಳು, ಪರಿಮಾಣ ವಾಚಕಗಳು, ಪ್ರಕಾರವಾಚಕಗಳು, ದಿಗ್ವಾಚಕಗಳು ಮತ್ತು ಸರ್ವನಾಮಗಳು. ಸಾಧಿತ ನಾಮ ಪ್ರಕೃತಿಗಳೆಂದರೆ ಸಮಾಸಗಳು, ಕೃದಂತಗಳು ಮತ್ತು ತದ್ದಿತಾಂತಗಳು. ಮುಂದಿನ ಭಾಗದಲ್ಲಿ ಇವುಗಳ ಕುರಿತಾಗಿ ವಿಸ್ತೃತವಾಗಿ ನೋಡೋಣ.